ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಾನು BM ಹನೀಫ್. ಇದು ಹನಿ ಟ್ರ್ಯಾಕ್. ಸ್ನೇಹಿತರೆ, ರಾಹುಲ್ ಗಾಂಧಿ ಡಿಸೆಂಬರ್ 15ರಿಂದ 20ರವರೆಗೆ ಜರ್ಮನಿಗೆ ಭೇಟಿ ಕೊಡ್ತಾ ಇದ್ದಾರೆ. ಆ ವೇಳೆ ಅಲ್ಲಿಯ ಭಾರತೀಯ ಸಂಜಾತರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಜರ್ಮನಿಯ ಕೆಲವು ಸಚಿವರನ್ನು ಕೂಡ ಭೇಟಿ ಮಾಡ್ತಾರೆ. ಈ ಪ್ರವಾಸದ ಬಗ್ಗೆ ಬಿಜೆಪಿಯ ವಕ್ತಾರ ಶಹಜಾದ್ ಪೂನಾವಾಲಾ ಆಕ್ಷೇಪ ಎತ್ತಿದ್ದಾರೆ. ಸಂಸತ್ತಿನ ಅಧಿವೇಶನ ಡಿಸೆಂಬರ್ 19ರವರೆಗೆ ನಡೀತಾ ಇದೆ. ಆದರೆ ರಾಹುಲ್ ಗಾಂಧಿ 15ನೇ ತಾರೀಕಿಗೆ ಪ್ರವಾಸ ಹೊರಟಿದ್ದಾರೆ. ವಿದೇಶ ನಾಯಕ ವಿದೇಶಕ್ಕೆ ಹೋಗ್ತಿದ್ದಾರೆ, ಅವರು ಪ್ರವಾಸಿ ನಾಯಕ ಅಂತ ಪೂನಾವಾಲಾ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಅದೇ ರೀತಿ ಬೆಂಗಳೂರಿನ ಸಂಸದ ತೇಜಸ್ವಿ ಸೂರ್ಯನಾರಾಯಣ ರಾವ್ ಕೂಡ ದೆಹಲಿಯಲ್ಲಿ ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ರಾಹುಲ್ ಗಾಂಧಿ ಅನಿವಾಸಿ ಭಾರತೀಯ ರಾಜಕಾರಣಿ ಅಂತ ಅವರು ಟೀಕೆ ಮಾಡಿದ್ದಾರೆ. ಈ ಟೀಕೆಗೆ ಪತ್ರಕರ್ತರು ಸಂಸದೆ ಪ್ರಿಯಾಂಕಾ ಗಾಂಧಿ ಅವರ ಪ್ರತಿಕ್ರಿಯೆಯನ್ನು ಕೇಳಿದ್ದಾರೆ. ಅದಕ್ಕೆ ಪ್ರಿಯಾಂಕಾ ಹೇಳ್ತಾರೆ, ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಕೆಲಸದ ಅರ್ಧದಷ್ಟು ಸಮಯವನ್ನು ದೇಶದ ಹೊರಗಡೆ ಕಳೆದಿರುವಾಗ ವಿರೋಧ ಪಕ್ಷದ ನಾಯಕನ ಬಗ್ಗೆ ಏಕೆ ಈ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀರಿ? ಸ್ನೇಹಿತರೆ, ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್ ಇದು. ಹೌದು, ನಮ್ಮ ಪ್ರಧಾನಿ ತಿಂಗಳಲ್ಲಿ ಎಷ್ಟು ಸಲ ವಿದೇಶ ಪ್ರವಾಸ ಹೋಗ್ತಾರೆ? ಅದರಲ್ಲೂ ಸಂಸತ್ ಅಧಿವೇಶನ ನಡೀತಾ ಇರುವಾಗಲೂ ವಿದೇಶ ಪ್ರಯಾಣ ಮಾಡುವಂತಹ ತುರ್ತು ಅವರಿಗೆ ಏನಿರುತ್ತೆ? ಈ ವಿದೇಶ ಪ್ರವಾಸದ ಮೂಲಕ ದೇಶಕ್ಕೆ ಏನಾದರೂ ಪ್ರಯೋಜನ ಆಗ್ತಾ ಇದೆಯಾ? ಅಥವಾ ಅವರು ತಮ್ಮನ್ನು ತಾವೇ ವಿಶ್ವಗುರು ಅಂತ ಜನ ತಿಳ್ಕೊಳ್ಳಿ ಅಂತ ಇಷ್ಟೊಂದು ವಿದೇಶಗಳ ಸಂಚಾರವನ್ನು ಮಾಡ್ತಾ ಇದ್ದಾರಾ? ಹಾಗೆಯೇ ರಾಹುಲ್ ಗಾಂಧಿ ಈ ವರ್ಷ ಎಷ್ಟು ವಿದೇಶ ಪ್ರವಾಸ ಕೈಗೊಂಡಿದ್ದಾರೆ? ಆ ಪ್ರವಾಸಗಳ ಉದ್ದೇಶ ಏನು? ಸಂಸತ್ ಅಧಿವೇಶನದ ಸಮಯದಲ್ಲಿ ರಾಹುಲ್ ಗಾಂಧಿ ಎಷ್ಟು ಸಲ ವಿದೇಶ ಪ್ರವಾಸ ಮಾಡಿದ್ದಾರೆ? ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಹೇಳ್ತೀನಿ. ಅದಕ್ಕೂ ಮುನ್ನ ಒಂದು ಮಾತು, ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಮೊದಲು ಸಂಸದ ತೇಜಸ್ವಿ ಸೂರ್ಯನಾರಾಯಣ ರಾವ್ ಏನ್ ಹೇಳಿದ್ದಾರೆ ಅನ್ನೋದನ್ನ ಕೇಳೋಣ. राहुल गांधी जी इज अ नॉन रेसिडेंट इंडियन पॉलिटिशियन. वो भारत में जितना रहते हैं उससे ज्यादा विदेश में रहते हैं. उनका मन विदेश में है, पर मजबूरी से वो यहाँ पॉलिटिक्स कर रहे हैं. पार्लियामेंट सेशन के बीच में, पार्लियामेंट सेशन के दौरान एक सामान्य एमपी भी छुट्टी लेकर जाना असंभव होता है. पर राहुल गांधी जी विपक्ष के नेता होने के बाद भी इन द मिडल ऑफ पार्लियामेंट सेशन 5-6 दिन की छुट्टी लेकर विदेश यात्रा करना उनके सीरियसनेस दिखाता है. ಈ ಟೀಕೆಯ ಬಗ್ಗೆ ಪತ್ರಕರ್ತರು ಪ್ರಶ್ನಿಸಿದಾಗ ಪ್ರಿಯಾಂಕಾ ಗಾಂಧಿ ಏನ್ ಹೇಳ್ತಾರೆ, ಮರುಪ್ರಶ್ನೆ ಹೇಗೆ ಹಾಕ್ತಾರೆ ಅನ್ನೋದನ್ನು ಕೂಡ ನೋಡೋಣ. Modi ji spends almost half his working time outside the country. Why are they raising questions on the leader of the opposition traveling? ಸ್ನೇಹಿತರೆ, ಎರಡನ್ನು ನೋಡಿದ್ರಲ್ವಾ? ಈಗ ಮೊದಲು ಪ್ರಧಾನಿ ನರೇಂದ್ರ ಮೋದಿ ಅವರು ನಡೆಸಿದಂತಹ ಫಾರಿನ್ ಟ್ರಿಪ್ಗಳ ಬಗ್ಗೆ ಗಮನ ಹರಿಸೋಣ. ಅದರಲ್ಲೂ 2025ರ ಫಾರಿನ್ ಟ್ರಿಪ್ಗಳ ಪಟ್ಟಿಯನ್ನು ಮೊದಲು ನೋಡೋಣ. ಈ ಪಟ್ಟಿ ಬಹಳ ಉದ್ದ ಇದೆ. ಈ ವರ್ಷ ಮಾರ್ಚ್ನಲ್ಲಿ ಮೋದಿ ಅವರು ಬ್ಯಾಂಕಾಕ್, ಥಾಯ್ಲೆಂಡ್, ಶ್ರೀಲಂಕಾ ಪ್ರವಾಸ ಮಾಡಿದ್ದಾರೆ. ಅದು ಒಟ್ಟು 4 ದಿನಗಳ ಪ್ರವಾಸ. ಏಪ್ರಿಲ್ನಲ್ಲಿ ಸೌದಿ ಅರೇಬಿಯಾಕ್ಕೆ ಪ್ರವಾಸ ಹೋಗಿದ್ದಾರೆ. ಆಗ ಪಹಲ್ಗಾಮ್ನಲ್ಲಿ ಉಗ್ರರ ಅಟ್ಟಹಾಸ ನಡೆಯಿತು. ಹಾಗಾಗಿ ಒಂದೇ ದಿನ ಅಲ್ಲಿ ಉಳ್ಕೊಂಡು ವಾಪಸ್ ಬಂದಿದ್ದಾರೆ. ಮೇ ತಿಂಗಳಲ್ಲಿ ಮೋದಿ ಅವರು 2 ದಿನಗಳ ಕಾಲ ಇರಾನ್ ದೇಶದ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಜೂನ್ ತಿಂಗಳಲ್ಲಿ ನರೇಂದ್ರ ಮೋದಿ ಅವರು ಒಟ್ಟು 3 ಸಲ ವಿದೇಶ ಪ್ರವಾಸ ಮಾಡಿದ್ದಾರೆ. ಜೂನ್ 15ರಿಂದ 2 ದಿನಗಳ ಕಾಲ ಸೈಪ್ರಸ್ಗೆ ಹೋಗಿದ್ದಾರೆ. ಜೂನ್ 16ರಿಂದ 3 ದಿನಗಳ ಕಾಲ ಕೆನಡಾ ದೇಶಕ್ಕೆ ಭೇಟಿ ಕೊಟ್ಟಿದ್ದಾರೆ. ಆ ಬಳಿಕ 1 ದಿನ ಕ್ರೊವೇಷಿಯಾ ಎನ್ನುವ ದೇಶಕ್ಕೆ ಭೇಟಿ ಕೊಟ್ಟಿದ್ದಾರೆ. ಜುಲೈ ತಿಂಗಳಲ್ಲಿ ಮತ್ತೆ ಮೋದಿ ಅವರು ಫಾರಿನಿಗೆ ಹೊರಟಿದ್ದಾರೆ. ಮೊದಲು ಫ್ರಾನ್ಸ್ ಮತ್ತು ಅಮೆರಿಕಕ್ಕೆ ಭೇಟಿ ಕೊಡ್ತಾರೆ. ಒಟ್ಟು 4 ದಿನಗಳ ಕಾಲ ಅಲ್ಲಿ ಅವರು ವಾಸವಾಗಿರ್ತಾರೆ. ಆ ಬಳಿಕ ಘಾನಾ, ಟ್ರಿನಿಡಾಡ್, ಟೊಬ್ಯಾಗೊ, ಅರ್ಜೆಂಟೈನಾ, ಬ್ರೆಜಿಲ್, ನಮೀಬಿಯಾ ಇಷ್ಟೂ ದೇಶಗಳಿಗೆ ಪ್ರವಾಸ ಮಾಡ್ತಾರೆ. ಈ ಪ್ರವಾಸದಲ್ಲಿ ಒಟ್ಟು 8 ದಿನಗಳ ಕಾಲ ಅವರು ಫಾರಿನ್ನಲ್ಲಿ ಇದ್ರು. ಆಗಸ್ಟ್ ತಿಂಗಳಲ್ಲಿ ಮತ್ತೆ ಹೊರಡ್ತಾರೆ. ಮೊದಲು 4 ದಿನಗಳ ಕಾಲ ಚೀನಾ ಮತ್ತು ಜಪಾನ್ ದೇಶದ ಪ್ರವಾಸ ಹೋಗಿ ಬರ್ತಾರೆ. ಸೆಪ್ಟೆಂಬರ್ ತಿಂಗಳಲ್ಲಿ ಸಿಂಗಾಪುರ, ಯುನೈಟೆಡ್ ಕಿಂಗ್ಡಮ್ ಮತ್ತು ಮಂಗೋಲಿಯಾಗೆ ಹೋಗಿ ಬಂದಿದ್ದಾರೆ. ಈ ಪ್ರವಾಸದಲ್ಲಿ ಅವರು 4 ದಿನಗಳ ಕಾಲ ದೇಶದಿಂದ ಹೊರಗಿದ್ರು. ನವೆಂಬರ್ ತಿಂಗಳಲ್ಲಿ ದೆಹಲಿಯಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತು. ಆದರೆ ಮೋದಿ ಅವರು ಮರುದಿನ ಬೆಳಿಗ್ಗೆನೇ ಎದ್ದು ಭೂತಾನಿನ ವಿಮಾನ ಹತ್ತಿದ್ರು. 2 ದಿವಸಗಳ ಪ್ರವಾಸ ನಡೆಸಿದ್ರು. ಅಲ್ಲಿಯ ದೊರೆ ಅವರ ಬರ್ತ್ಡೇನಲ್ಲಿ ಮೋದಿ ಅವರು ಭಾಗವಹಿಸಬೇಕಿತ್ತು, ಅದಕ್ಕಾಗಿ ಹೋಗಿ ಬಂದರು. ಅಂದರೆ 2025ರ ಮೊದಲ 11 ತಿಂಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು 18 ಫಾರಿನ್ ಟ್ರಿಪ್ಗಳನ್ನು ಮಾಡಿದ್ದಾರೆ. ಸುಮಾರು 20 ದೇಶಗಳಿಗೆ ಹೋಗಿ ಬಂದಿದ್ದಾರೆ. ನರೇಂದ್ರ ಮೋದಿ ಅವರು ಪ್ರಧಾನಿ ಆದದ್ದು 2014ರಲ್ಲಿ. ಅಧಿಕಾರ ಸ್ವೀಕರಿಸಿದ ಬಳಿಕ ಈವರೆಗೆ ಅವರು ಒಟ್ಟು 94 ಬಾರಿ ಫಾರಿನ್ ಟ್ರಿಪ್ ಮಾಡಿದ್ದಾರೆ.
ಅದರಲ್ಲಿ 78 ದೇಶಗಳನ್ನು ಸುತ್ತಿ ಬಂದಿದ್ದಾರೆ. ಇನ್ನು ಲೋಕಸಭೆಯ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರ ವಿಷಯ ನೋಡೋಣ. ಪಾನಿ ಕಾ ಪಾನಿ ದೂದ್ ಕಾ ದೂದ್ ಆಗಿಯೇ ಬಿಡ್ಲಿ. ರಾಹುಲ್ ಗಾಂಧಿಯ 2025 ವಿದೇಶ ಪ್ರವಾಸದ ಪಟ್ಟಿ ಇಲ್ಲಿದೆ. ಇದರಲ್ಲಿ ಡಿಸೆಂಬರ್ 11 ಕೂಡ ಲೆಕ್ಕ ಮಾಡಿದ್ದೇವೆ. ಒಟ್ಟು ರಾಹುಲ್ ಗಾಂಧಿ 10 ಸಲ ವಿದೇಶ ಪ್ರವಾಸ ನಡೆಸಿದ್ದಾರೆ. ಕಳೆದ ವರ್ಷ ಡಿಸೆಂಬರ್ 30ರಿಂದ ಈ ವರ್ಷದ ಜನವರಿ 9ನೇ ತಾರೀಕುವರೆಗೆ ರಾಹುಲ್ ಅವರು ಕುಟುಂಬ ಸಮೇತ ಇಟಲಿಯ ಪ್ರವಾಸವನ್ನು ಮಾಡಿದ್ದಾರೆ. ಮಾರ್ಚ್ನಲ್ಲಿ 6 ದಿನ ವಿಯೆಟ್ನಾಂಗೆ ಖಾಸಗಿ ಪ್ರವಾಸ ಮಾಡಿದ್ದಾರೆ. 2 ದಿನ ಮಾರಿಷಸ್ಗೆ ಅಧಿಕೃತವಾದಂತಹ ಭೇಟಿ ನೀಡಿದ್ದಾರೆ. ಏಪ್ರಿಲ್ನಲ್ಲಿ 1 ವಾರ ದುಬೈ ಪ್ರವಾಸ ಮಾಡಿದ್ದಾರೆ. ಜೂನ್ನಲ್ಲಿ 1 ವಾರ ಕತಾರ್ ಮತ್ತು ಈಜಿಪ್ಟ್ ದೇಶದ ಪ್ರವಾಸ ಮಾಡಿ ಬಂದಿದ್ದಾರೆ. ಜೂನ್ನಲ್ಲಿ 1 ದಿನ ಮತ್ತು ಜುಲೈನಲ್ಲಿ 1 ದಿನ ತಮ್ಮ ಸೊಸೆಯ ಗ್ರಾಜ್ಯುಯೇಷನ್ ಡೇ ಅದರಲ್ಲಿ ಭಾಗವಹಿಸೋದಕ್ಕಾಗಿ ಅವರು ಲಂಡನ್ನಿಗೆ ಹೋಗಿ ಬಂದಿದ್ದಾರೆ. ಜುಲೈನಲ್ಲಿ 4 ದಿನ ಯುನೈಟೆಡ್ ಕಿಂಗ್ಡಮ್ ಮತ್ತು ಮಾಲ್ದೀವ್ಸ್ ಪ್ರವಾಸ ಮಾಡಿ ಬಂದಿದ್ದಾರೆ. ಸೆಪ್ಟೆಂಬರ್ನಲ್ಲಿ 5 ದಿನ ಮಲೇಷಿಯಾಗೆ ರಜಾ ಪ್ರವಾಸ ಕೈಗೊಂಡಿದ್ದಾರೆ. ಸೆಪ್ಟೆಂಬರ್ ಕೊನೆಗೆ ದಕ್ಷಿಣ ಅಮೆರಿಕದ 4 ದೇಶಗಳಿಗೆ ಹೋಗಿದ್ದಾರೆ. ಅಲ್ಲಿಯ ನಾಯಕರ ಜೊತೆ ಮಾತುಕತೆ ನಡೆಸಿದ್ದಾರೆ. ಅಲ್ಲಿ ವಿದ್ಯಾರ್ಥಿಗಳ ಜೊತೆಗೆ ಮತ್ತು ಉದ್ಯಮಿಗಳ ಜೊತೆಗೆ 2 ಪ್ರತ್ಯೇಕ ಸಂವಾದವನ್ನು ಕೂಡ ನಡೆಸಿದ್ದಾರೆ. ಸ್ನೇಹಿತರೆ, ಇದಿಷ್ಟು ಇಬ್ಬರು ನಾಯಕರ ವಿದೇಶ ಪ್ರವಾಸದ ವಿವರಗಳು. ನಾನು ಈ ಬಗ್ಗೆ ಏನನ್ನೂ ಹೇಳೋದಿಲ್ಲ. ಅಧಿಕೃತ ಪ್ರವಾಸದ ಎಲ್ಲ ವಿವರಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇದರಲ್ಲಿ ಯಾರು ಅನಿವಾಸಿ ಭಾರತೀಯ ರಾಜಕಾರಣಿ ಅನ್ನೋದನ್ನು ನೀವೇ ನಿರ್ಧರಿಸಿ. ಇಲ್ಲಿ ನರೇಂದ್ರ ಮೋದಿ ಮತ್ತು ರಾಹುಲ್ ಗಾಂಧಿ ಪಾರ್ಲಿಮೆಂಟ್ ಸೆಷನ್ ನಡೀತಿದ್ದಾಗ ಎಷ್ಟು ಸಲ ವಿದೇಶ ಪ್ರವಾಸ ಮಾಡಿದ್ದಾರೆ ಅದನ್ನು ಕೂಡ ನಾವು ನೋಡಬೇಕು. ನನ್ನ ಪ್ರಕಾರ ಇದು ಬಹಳ ಮಹತ್ವದ ಪ್ರಶ್ನೆ. ಏಕೆಂದರೆ ಇಲ್ಲಿ ಭಾರತದ ಸಾರ್ವಜನಿಕರ ಹಿತಾಸಕ್ತಿಯ ವಿಷಯ ಅಡಗಿದೆ. ರಾಹುಲ್ ಗಾಂಧಿ ಪಾರ್ಲಿಮೆಂಟ್ ಸೆಷನ್ ಸಂದರ್ಭದಲ್ಲಿ ಒಟ್ಟು 7 ಸಲ ವಿದೇಶ ಪ್ರವಾಸ ಮಾಡಿ ಬಂದಿದ್ದಾರೆ. ಆದರೆ ಮೋದಿಜಿಯವರ ಎದುರಿಗೆ ರಾಹುಲ್ ಗಾಂಧಿ ಏನೇನೂ ಅಲ್ಲ. ಪಾರ್ಲಿಮೆಂಟ್ ಸೆಷನ್ ನಡೀತಾ ಇದ್ದಾಗಲೇ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರ ಅಧಿಕಾರ ಅವಧಿಯಲ್ಲಿ ಒಟ್ಟು 69 ಸಲ ವಿದೇಶ ಪ್ರವಾಸ ಮಾಡಿ ಬಂದಿದ್ದಾರೆ. ಸ್ನೇಹಿತರೆ, ಒಂದು ಅಂಶ ಸ್ಪಷ್ಟವಾಗಿದೆ. ಗಾಜಿನ ಮನೆಯಲ್ಲಿ ಕುಳಿತು ರಸ್ತೆ ಮೇಲೆ ಹೋಗುವವರ ಮೇಲೆ ಕಲ್ಲು ಹೊಡಿಬಾರ್ದು ಅನ್ನೋದು ನಮ್ಮ ಸಂಸತ್ ಸದಸ್ಯ ತೇಜಸ್ವಿ ಸೂರ್ಯನಾರಾಯಣ ರಾವ್ ಅವರಿಗೆ ಇನ್ನೂ ಗೊತ್ತಿದ್ದಂತೆ ಕಾಣ್ತಾ ಇಲ್ಲ. ವಿದೇಶ ಪ್ರವಾಸದಲ್ಲಿ ಮೋದಿಜಿ ಅವರಿಗೆ ಫಸ್ಟ್ ರ್ಯಾಂಕ್. ಭಾರತದ ಯಾವ ಪ್ರಧಾನಿಯೂ ಇಷ್ಟೊಂದು ಬಾರಿ ಸರ್ಕಾರದ ದುಡ್ಡಲ್ಲಿ ಫಾರಿನ್ ಟ್ರಿಪ್ ಹೊಡೆದಿಲ್ಲ. ಭಾರತದ್ದೇ ಏಕೆ, ಪ್ರಪಂಚದ ಬೇರೆ ಯಾವ ದೇಶದ ಪ್ರಧಾನಿಯನ್ನು ತಗೊಳ್ಳಿ ಅಥವಾ ಪ್ರೆಸಿಡೆಂಟ್ ಅನ್ನು ತಗೊಳ್ಳಿ, ಹೀಗೆ ಅವರ ದೇಶದ ಪಾರ್ಲಿಮೆಂಟ್ ಸೆಷನ್ ನಡೀತಾ ಇದ್ದಾಗ ಫಾರಿನ್ ತಿರುಗಾಟ ನಡೆಸಿದ ಒಂದು ಉದಾಹರಣೆಯೂ ಸಿಗೋದಿಲ್ಲ. 2014ರಲ್ಲಿ ಮೋದಿ ನೇಪಾಳಕ್ಕೆ ಹೋದಾಗ ಇಲ್ಲಿ ಪಾರ್ಲಿಮೆಂಟ್ ಸೆಷನ್ ನಡೀತಾ ಇತ್ತು. 2015ರಲ್ಲಿ ಸೀಶೆಲ್ಸು, ಮಾರಿಷಸ್ಸು, ಶ್ರೀಲಂಕಾ ಪ್ರವಾಸ ಮಾಡಿದಾಗಲೂ ಕೂಡ ಇಲ್ಲಿ ಪಾರ್ಲಿಮೆಂಟಿನ ಬಜೆಟ್ ಸೆಷನ್ ನಡೀತಾ ಇತ್ತು. ಬಳಿಕ ಅದೇ ವರ್ಷ ಮೋದಿ ಅವರು ಫ್ರಾನ್ಸ್ ಪ್ರವಾಸಕ್ಕೆ ಹೋಗ್ತಾರೆ. ಆವಾಗ ಭಾರತದಲ್ಲಿ ಸಂಸತ್ತಿನ ಚಳಿಗಾಲದ ಸಂಸತ್ ಅಧಿವೇಶನ ನಡೀತಾ ಇತ್ತು. 2019ರಲ್ಲಿ ಬಜೆಟ್ ಸೆಷನ್ ನಡೀತಾ ಇದ್ದಾಗಲೇ ದಕ್ಷಿಣ ಕೊರಿಯಾ ಪ್ರವಾಸ ಮಾಡಿ ಬರ್ತಾರೆ. 2025ರಲ್ಲಿ ಘಾನಾ, ಟ್ರಿನಿಡಾಡ್, ಟೊಬ್ಯಾಗೊ, ಅರ್ಜೆಂಟೀನಾ, ಬ್ರೆಜಿಲ್ ಮತ್ತು ನಮೀಬಿಯಾ ದೇಶಗಳ ಪ್ರವಾಸ ಮಾಡಿದಾಗಲೂ ಕೂಡ ಇಲ್ಲಿ ಪಾರ್ಲಿಮೆಂಟ್ನ ಸೆಷನ್ ನಡೀತಾ ಇತ್ತು. ಈ ಎಲ್ಲ ವಿದೇಶ ಪ್ರವಾಸಗಳಲ್ಲಿ ಮೋದಿ ಅವರು ಏನ್ ಮಾಡಿದರು? ಆ ದೇಶಗಳ ಅಧ್ಯಕ್ಷರ ಜೊತೆಗೆ ಅಥವಾ ಪ್ರಧಾನಿಯ ಜೊತೆಗೆ ಪರಸ್ಪರ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಿದರು. ಈ ಕೆಲಸವನ್ನು ವಿದೇಶಾಂಗ ಸಚಿವ ಜೈಶಂಕರ್ ಕೂಡ ಮಾಡಬಹುದಿತ್ತಲ್ಲ ಅಂತ ನೀವು ನನ್ನನ್ನು ಕೇಳಬಹುದು. ಆದರೆ ಪಾಪ ಜೈಶಂಕರ್ ಹೆಸರಿಗೆ ಮಾತ್ರ ವಿದೇಶಾಂಗ ಖಾತೆಯ ಸಚಿವ, ಅವರು ಫಾರಿನ್ನಿಗೆ ಹೋದದ್ದೇ 7-8 ಸಲ ಅಂತ ಕಾಂಗ್ರೆಸ್ನ ನಾಯಕರು ಪಟ್ಟಿ ಮಾಡಿ ತೋರಿಸ್ತಾ ಇದ್ದಾರೆ. ಜೈಶಂಕರ್ ಅವರ ಪಟ್ಟಿಯೂ ನನ್ನ ಬಳಿ ಇದೆ. ಅದನ್ನು ಇನ್ನೊಮ್ಮೆ ವಿವರವಾಗಿ ಹೇಳ್ತೇನೆ, ಈಗ ಬೇಡ. ಸ್ನೇಹಿತರೆ, ಇದಾಗಿದೆ ಇವತ್ತಿನ ಹನಿ ಟ್ರ್ಯಾಕ್. ಇನ್ನೊಂದು ವಿಷಯದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೇನೆ. ತ್ರಿವರ್ಣ ನ್ಯೂಸ್ನ ಸ್ಪೆಷಲ್ ಸ್ಟೋರಿಗಳನ್ನು ನೋಡ್ತಾ ಇರಿ. ನಮಸ್ಕಾರ.